ಯಶವಂತಪುರ ಫ್ಲೈಓವರ್ ಕೆಳಗೆ ಬೃಹತ್ ಟ್ರಕ್ ಸಿಲುಕಿದೆ. ಎತ್ತರ ಮಿತಿ ಅರಿಯದೆ ಟ್ರಕ್ ಚಾಲಕ ವಾಹನ ಚಲಾಯಿಸಿದ್ದಾನೆ. ಇನ್ನು ಟ್ರಕ್ ಹೊರತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಬೇರೆ ಸವಾರಿಗೂ ಕೂಡ ಕಿರಿಕಿರಿ ಉಂಟಾಗಿದೆ. ಆನೇಕಲ್ನಲ್ಲಿ ಕೊಲೆ, ಕಳ್ಳತನ, ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಇದರಿಂದ ಎಚ್ಚೆತ್ತ ಪೊಲೀಸ್ ಪಡೆ ಪುಡಿ ರೌಡಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಆನೇಕಲ್ ಪೊಲೀಸ್ ಠಾಣೆಯ ಆವರಣದಲ್ಲಿ ಪರೇಡ್ ವೇಳೆ ರೌಡಿಗಳು ಅಂತ ಬಾಲ ಬಿಚ್ಚಿದ್ರೆ ಎಚ್ಚರಿಕೆ ಅಂತ 50ಕ್ಕೂ ಹೆಚ್ಚು ಪುಡಿ ರೌಡಿಗಳಿಗೆ ವಾರ್ನಿಂಗ್ ಅನ್ನು ನೀಡಲಾಗಿದೆ. ಯಾರನ್ನ ಆರ್ಡರ್ ಮಾಡಿದ್ದೆ ಮಂಜುನಾಥ ಅಂತ ಈ ಏನು ಕೆಲಸ ಮಾಡ್ತಾ ಇದೀಯಾ? ಟ್ರ್ಯಾಕ್ಟರ್ ಡ್ರೈವರಾ? ಅದ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ವಾ? ನಂಬರ್ ಬರೆಯತ್ತ ತಿರುಪತಿಗೆ ಹೋಗಿದ್ದಾನೆ ಅಂತ ಬೇರೆ ಹೇಳಿದ್ರು ಅವನೇ ಲೊಕೇಶನ್ ನೋಡಬೇಕು. ಮತ್ತು ಹೆಂಗೆ ಹೇಳ್ತೀಯ? ಇದೇನೋ ಕದ್ದಾಪುರದಾಗಿದ್ದು ನಾನು ತಿರುಪತಿ ಏನಿದ್ದೀನಿ ಅಂತ ಹೇಳಿಲ್ಲ. ಯಶವಂತಪುರ ಆರ್ಎಂಸಿ ಯಾರ್ಡ್ನಲ್ಲಿ ಖತರ್ನಾಕ್ ಕಳ್ಳ ಕೈಚಳಕ ತೋರಿದ್ದಾನೆ. 4-5 ಅಂಗಡಿಗಳಿಗೆ ನುಗ್ಗಿದ್ದ ಕಳ್ಳ ಕಿರಾಣಿ ಸ್ಟೋರ್, ಈರುಳ್ಳಿ ಗೋಡೌನ್ ಸೇರಿ 3 ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಹಣದ ಜೊತೆ ಈರುಳ್ಳಿ ಕದ್ದ ಕಳ್ಳನ ಕೈಚಳಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕನ ನಿರ್ಲಕ್ಷ್ಯಕ್ಕೆ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಚಿಕ್ಕಬಾಣಾವರ ಹೇಸರಘಟ್ಟ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಮದ್ಯಪಾನ ಮಾಡಿ ಲಾರಿ ಚಲಾಯಿಸಿರುವ ಶಂಕೆ ವ್ಯಕ್ತವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗೌರಿ ಗಣೇಶ ಚತುರ್ಥಿಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿ ಪಿಒಪಿ ಗಣಪತಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದ್ದು, ಮಣ್ಣಿನ ಗಣಪತಿ ಮಾರಾಟ ಮಾಡ್ತಾ ಇರುವ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ತಮಿಳುನಾಡು, ಆಂಧ್ರ ಗಡಿಯಲ್ಲಿ ಎಗ್ಗಿಲ್ಲದೆ ಪಿಒಪಿ ಗಣಪತಿ ಮಾರಾಟವಾಗ್ತಾ ಇದ್ದು, ಜನರು ಅಲ್ಲಿಗೆ ಹೋಗಿ ತೆಗೆದುಕೊಳ್ತಾ ಇರೋ ಪರಿಣಾಮ ಮಣ್ಣಿನ ಗಣಪತಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ವ್ಯಾಪಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲ ಸರ್, ಓಕೆ, ಎಲ್ಲ ಈಗ ಜನಗಳು ಕೇಳೋದು ಪಿಒಪಿ ಗಣೇಶ ಕೇಳ್ತಾರೆ. ಈಗ ಗೌರ್ಮೆಂಟ್ ಅವರು ನಮ್ಗೆ ಒಂದು ಆದೇಶ ಕೊಟ್ಟಿದ್ರು, ಮಣ್ಣಿಂದೆ ಮಾಡ್ಬೇಕಂತ ಹೇಳ್ಬಿಟ್ಟು. ಅದೇ ಪ್ರಕಾರವಾಗಿ ನಾವು ಮಣ್ಣಿಂದೆ ಗಣೇಶ ಮಾಡಿಸಿದ್ದೀವಿ. ಹಂಗಾಗಿ ಜನಗಳಿಗೆ ಬೇಕಾಗಿದ್ದು ಗಣೇಶ ಸೆಲೆಕ್ಷನ್ ಸಿಗ್ತಾ ಇಲ್ಲ. ಅವರೆಲ್ಲ ಪಿಒಪಿ ಮಾಡಲ್ ಗಣೇಶ ಕೇಳ್ತಾರೆ, ಆ ಥರ ಗಣೇಶಗಳು ಸಿಗ್ತಾ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ವ್ಯಾಪಾರ ಡಲ್ ಇದೆ ಸರ್. ಮಣ್ಣಿಂದೆಲ್ಲ ವೆರೈಟಿಗಳ ಗಣೇಶ ಎಲ್ಲ ಮಾಡಿಸಿದ್ದೀವಿ, ಆದರೆ ಜಾಸ್ತಿ ಡಿಮ್ಯಾಂಡ್ ಎಲ್ಲ ಇಲ್ಲ ಸರ್. ಜಿಂದಾಲ್ ಉಕ್ಕು ಕಂಪನಿಗೆ ಬಳ್ಳಾರಿಯ 3677 ಎಕರೆ ಜಮೀನು ಮಾರೋದಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೀರ್ಮಾನಿಸಿದೆ. 2021ರಲ್ಲಿ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಇದೇ ಕಂಪನಿಗೆ ಕ್ರಯಪತ್ರ ಮಾಡಿಕೊಡುವ ತೀರ್ಮಾನ ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ನಡೆಸಿತ್ತು. ಅವತ್ತು ಬಿಜೆಪಿಯ ಶಾಸಕ ಅರವಿಂದ ಬೆಲ್ಲದ್ ಸೇರಿ ಆ ಪಕ್ಷದ ಹಲವು ಶಾಸಕರು ತಮ್ಮದೇ ಸರ್ಕಾರದ ಕ್ರಮವನ್ನು ವಿರೋಧಿಸಿದರು. ರಾಜಕೀಯ ಒತ್ತಡ ಹೆಚ್ಚಾಗಿದ್ದರಿಂದ ಬಿಜೆಪಿ ಸರ್ಕಾರವು ಸಂಪುಟ ನಿರ್ಧಾರವನ್ನು ವಾಪಸ್ ಪಡೆದಿತ್ತು. ಅವತ್ತು ಪ್ರತಿಭಟನೆ ಮಾಡಿದ್ದ ಕಾಂಗ್ರೆಸ್ ಇಂದು ಅದೇ ಜಿಂದಾಲ್ಗೆ ಭೂಮಿಯನ್ನು ನೀಡ್ತಾ ಇದೆ. ಈ ಕೌಡಿ ಕೂಡ 1,20,000ಕ್ಕೆ ಸಿಗುವುದಿಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕೌಡಿ. ಅಂದ್ರೆ ಅದಕ್ಕಿಂತನೂ ಕಡಿಮೆ ರೇಟಿಗೆ ಇವತ್ತು ಇವರು ಇದನ್ನು ಮಾರಾತಾರಂತಂದ್ರೆ ಇದು ಏನು, ಇದ್ರ ಹಿಂದೆ ಉದ್ದೇಶ ಏನೈತೆ ಅಂಥೇಳಿ ನೀವು ತಿಳ್ಕೊರಿ. ಈ ಕೌಡಿ ಕೂಡ 1,20,000ಕ್ಕೆ ಸಿಗುವುದಿಲ್ಲ, ಇಷ್ಟು ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬೆಲೆ ಏರಿಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮೊನ್ನೆಯಷ್ಟೇ ನೀರಿನ ದರ ಹೆಚ್ಚಳ ಮಾಡುತ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ರು. ಅದರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವ ಸುಳಿವನ್ನ ನೀಡಿದ್ದಾರೆ.
ಹಿಂದಿನ ಬಿಜೆಪಿ ಸರ್ಕಾರ ಸಂಸ್ಥೆಯನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. ಪರಿಣಾಮವಾಗಿ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಟಿಕೆಟ್ ದರ ಏರಿಕೆಯ ಸುಳಿವನ್ನ ನೀಡಿದ್ದಾರೆ. ಇನ್ಶೂರೆನ್ಸ್ ಹಣ ದೋಚಲು ಖತರ್ನಾಕ್ ಸ್ಕೆಚ್ ಹಾಕಿ ಕಿಲ್ಲರ್ ದಂಪತಿ ಖಾಕಿ ಕೆಡ್ಡಾಗೆ ಬಿದ್ದಿರುವ ಘಟನೆ ಹಾಸನದ ಗಂಡಸಿಯಲ್ಲಿ ನಡೆದಿದೆ. ತದ್ರೂಪಿ ವ್ಯಕ್ತಿಯನ್ನ ಹುಡುಕಿ ಕಾರಿನಲ್ಲಿ ಕರೆದೊಯ್ದು ಲಾರಿಯಿಂದ ಗುದ್ದಿಸಿ ಮುನಿಸ್ವಾಮಿ ಗೌಡ ಹತ್ಯೆಗೈದಿದ್ದಾನೆ. 10 ದಿನಗಳ ಬಳಿಕ ಸಿನಿಮಾ ಸ್ಟೈಲ್ ಅಲ್ಲಿ ಕೊಲೆ ಮಾಡಿರುವ ರಹಸ್ಯ ಬಟಾ ಬಯಲಾಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಮೆಜೆಸ್ಟಿಕ್ನಿಂದ ಶ್ರೀರಾಮ್ಪುರದವರೆಗೆ ಮೆಟ್ರೋ ಸಂಚಾರ ಬಂದ್ ಆಗಿದೆ. ಪವರ್ ಫೇಲ್ಯೂರ್ ಆದ ಕಾರಣ ಮೆಟ್ರೋ ಕಾರ್ಯಾಚರಣೆ ವ್ಯತ್ಯಯ ಆಗಿದೆ. ಪ್ರತ್ಯೇಕ 2 ಮದ್ಯದಂಗಡಿಯಲ್ಲಿ ಅಪಾರ ಪ್ರಮಾಣದ ಕಳ್ಳತನ ಆಗಿದೆ. ದಾವಣಗೆರೆಯ ಮಲೇಬೆನ್ನೂರು ಮತ್ತು ಮಾಯಕೊಂಡ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಾಯಕೊಂಡ ಪರಶುರಾಂಪುರ ಮಾರ್ಗದಲ್ಲಿನ MSIL ಮದ್ಯದಂಗಡಿ ಹಾಗೂ ಕೊಕ್ಕನೂರಿನ ಮಾರುತಿ ವೈನ್ ಶಾಪ್ನಲ್ಲಿ ದುಷ್ಕರ್ಮಿಗಳು ಕೈ ಚಳಕವನ್ನ ತೋರಿಸಿದ್ದಾರೆ. ಒಟ್ಟು 1.5 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ, 82,000 ರೂಪಾಯಿ ನಗದು ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೇಮಿಗಳಿಬ್ಬರು ಜಾಲಿ ರೈಡ್ ಮಾಡಿದ್ದಾರೆ. ಅವರು ಜಾಲಿ ರೈಡ್ ಮಾಡಿದ್ದು ತಪ್ಪಲ್ಲ, ಆದರೆ ಬೈಕ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ಯುವತಿಯನ್ನ ಕೂರಿಸಿಕೊಂಡು ಉದ್ದಟತನ ಮೆರೆದಿದ್ದು ತಪ್ಪು. ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯ ರೇವಾ ಕಾಲೇಜು ಕ್ಯಾಂಪಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದೆಹಲಿಗೆ ತೆರಳಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿರುವುದಾಗಿ ಹೇಳಿದ್ದಾರೆ. ಮೂಡ ಹಗರಣ ಒಂದೇ ಅಲ್ಲ, ಪಕ್ಷ ಸಂಘಟನೆ ಬಗ್ಗೆ ಎಲ್ಲಾ ಚರ್ಚೆ ಮಾಡಿದ್ದೇವೆ. ಸರ್ಕಾರದ ಆಡಳಿತದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಸಂದರ್ಭ ಬಂದಾಗ ಅರ್ಕಾವತಿ ಡಿನೋಟಿಫಿಕೇಶನ್ ವರದಿ ಬಹಿರಂಗ ಮಾಡ್ತೀವಿ. ಸಚಿವರಿಗೆ ಕೋಕ್ ಅಂತಹ ವಿಚಾರ ಏನು ಚರ್ಚೆ ಆಗಿಲ್ಲ. ಹೀಗಂತ ದೆಹಲಿಗೆ ಹೋಗಿ ಬಂದ ಮೇಲೆ ಪರಮೇಶ್ವರ್ ತಿಳಿಸಿದ್ದಾರೆ. ಮೊನ್ನೆಯಷ್ಟೇ DCM DK ಶಿವಕುಮಾರ್ ನೀರಿನ ಬಿಲ್